ಬಂದ ಆರ್ಥಿಕ ಮತ್ತು ಆಡಳಿತಾತ್ಮಕ ಸಂಕಷ್ಟಗಳನ್ನು ಕಾಸಂಸು ಗುರ್ತಿಸಿಕೊಂಡಿದೆ. ಮೊದಲನೆಯದಾಗಿ, ತನ್ನ ಸಂಸ್ಥಾಪನೆಯ ಕಾರಣ ಸರ್ಕಾರದ ಮೇಲೆ ಬೀಳುವ ಆರ್ಥಿಕ ಹೊರೆ. ಎರಡನೆಯದಾಗಿ, ತಾನು ಸ್ವಾಯತ್ತವಾಗಿ ನಿರ್ವಹಿಸುವಾಗ ಅಗತ್ಯವಾಗುವ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸೇವಾ ನ್ಯೂನತೆಗಳು, ಸಹಯೋಗದ ಅವಗುಣಗಳು, ಸಿಬ್ಬಂದಿ ದಕ್ಷತೆ, ಬದ್ಧತೆ ಮುಂತಾಗಿ ಇವುಗಳನ್ನು ಗಮನದಲ್ಲಿರಿಸಿಕೊಂಡು ಸಂಸ್ಥೆಯ ಕಾರ್ಯಾಚರಣೆಯನ್ನು ಆದಷ್ಟು ಮಟ್ಟಿಗೆ ತಂತ್ರಜ್ಞಾನ ವಿಧಾನಗಳಿಗೆ ಅಳವಡಿಸಿಕೊಂಡು ನಿರ್ವಹಿಸುವ ಪ್ರಯತ್ನ ಮಾಡಿದೆ. ಇತ್ತೀಚೆಗೆ ತನ್ನದೇ ವೆಬ್ಸೈಟ್ ಹೊಂದಿಸಿಕೊಂಡಿದೆ. ತನ್ನ ಕಾರ್ಯಕ್ರಮಗಳನ್ನು, ಅಂದರೆ ವಿಚಾರ ಸಂಕಿರಣಗಳು, ಪುಸ್ತಕ ಪ್ರಕಾಶನ, ಚರ್ಚೆ ಸಂವಾದಗಳು, ಉಪನ್ಯಾಸಗಳು, ಸಾಕ್ಷ್ಯ ಪ್ರದರ್ಶನಗಳು ಇವುಗಳನ್ನು ತನ್ನ ವೆಬ್ ಜಾಲದ ಸಂಪರ್ಕದಿಂದಲೇ ನಿರ್ವಹಿಸಬಹುದಾದರೆ, ಆರ್ಥಿಕ ಮತ್ತು ಆಡಳಿತಾತ್ಮಕ ತೊಂದರೆಗಳನ್ನು ಮೀರಿ ಕೆಲಸ ಮಾಡುವುದು ಸಾಧ್ಯವಾದೀತು. ತನ್ನ ಕಾರ್ಯಾಚರಣೆಯನ್ನು ಹೀಗೆ ವ್ಯವಸ್ಥೆಗೊಳಿಸುವತ್ತ ನಮ್ಮ ಪ್ರಯತ್ನ ಸಾಗಿದೆ. ಹೀಗೆ ತನ್ನ ಅಸ್ತಿತ್ವದ 7 ವರ್ಷಗಳಲ್ಲಿ 9 ಹೆಜ್ಜೆ ಗುರುತುಗಳನ್ನಿಟ್ಟು 10ರಿಂದಾಚೆ ಸಾಗಲು ಸಜ್ಜಾಗಿರುವ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಕಾನೂನು ವಲಯದಲ್ಲಿ ಏರ್ಪಟ್ಟ ಒಂದು ಹೊಸ ಆವಿಷ್ಕಾರ. ಇಡೀ ದೇಶದಲ್ಲಿ ಹಲವು ವಲಯಗಳಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಸರ್ಕಾರದ ಮುಕುಟದಲ್ಲಿ ಹೊಳೆದ ಮತ್ತೊಂದು ನವಮಣಿ. ಕಾನೂನು ಜಾಗೃತಿ, ಕಲಿಕೆ ಮತ್ತು ಸಂಶೋಧನೆಗಳನ್ನು ಆರಂಭಿಸಿ ಎಲ್ಲರ ತಿಳಿವಿಗೆ ಒದಗುವಂತೆ ಏಕಕಾಲಕ್ಕೆ ಎಲ್ಲವನ್ನೂ ವಿಶಿಷ್ಟವಾಗಿ ನಿರ್ವಹಿಸಿಕೊಂಡು ಬಂದಿರುವ ಇಂತಹ ಇನ್ನೊಂದು ಸಂಸ್ಥೆ ಇಡೀ ದೇಶದಲ್ಲಿ ಬೇರೊಂದಿಲ್ಲ. ಅದರ ಪ್ರತಿಯೊಂದು ಪ್ರಯತ್ನವೂ ವಿನೂತನ, ವಿಶಿಷ್ಟ. ಎಲ್ಲ ಪರಿಜ್ಞಾನ ತಾಯ್ನುಡಿಯಲ್ಲಿ ಒದಗಿದಾಗ ಆ ನಾಡಿಗರ ಸಂಸ್ಕೃತಿ ಹೆಚ್ಚು ಅರ್ಥಪೂರ್ಣವಾಗುವುದೆಂಬ ಪ್ರಜ್ಞಾನವನ್ನು ಮೆರೆದ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ತಾಯಿ ಭುವನೇಶ್ವರಿಯ ಸಿರಿಮುಡಿಯಲ್ಲಿ ಶೋಭಿಸುವ ಕಾನೂನು ಮಲ್ಲಿಗೆ. ತಾವಿಲ್ಲಿ ಕಂಡಂತೆ ಕಾಸಂಸು ತನ್ನ ಅಸ್ತಿತ್ವದ 7 ವರ್ಷಗಳಲ್ಲಿ 9 ದಿಟ್ಟ ಹೆಜ್ಜೆಗಳನ್ನಿಟ್ಟು 10ನೇ ಹೆಜ್ಜೆ ಇಡಲು ಸಜ್ಜಾಗಿದೆ. ತನ್ನ 3ನೇ ಹೆಜ್ಜೆಗೆ ಜನಸಾಮಾನ್ಯರನ್ನು ನೇರವಾಗಿ ಮುಟ್ಟುವ ದೃಢನಿಶ್ಚಯ ಮಾಡಿ ಕಷ್ಟ ಎನಿಸುವ ಕಾನೂನು ವಿಷಯಗಳನ್ನು ಕನ್ನಡ ಭಾಷೆಯಲ್ಲಿ ಪರಿಚಯಿಸುವ ಪ್ರಥಮ ಪ್ರಯತ್ನವನ್ನು ಮಾಡಿದೆ. ನಂತರ ಕಾನೂನು ಕಲಿಗಳು, ಕನ್ನಡ ವಿಚಾರ ವೇದಿಕೆಗಳು, ನಮ್ಮ ಶಕ್ತಿ, ಕಾನೂನು ಕಟ್ಟೆ ಈ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ನಿಲ್ಲುವಂತಾಗಿದೆ. ಕಾಸಂಸು ನಿಜಕ್ಕೂ ಕನ್ನಡ ವಲಯದಲ್ಲಿ ಏರ್ಪಟ್ಟಿರುವ ಒಂದು ಹೊಸ ಆವಿಷ್ಕಾರ. ಅದರ ಒಂದೊಂದು ಪ್ರಯತ್ನವೂ ವಿನೂತನ, ವಿಶಿಷ್ಟ. ನೆನಪಿರಲಿ, ಇದು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪ್ರಸ್ತುತಿ ನಿಮಗಾಗಿ.